ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಕುರಿತು ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಓದೋದಾ ಬಿಡೋದಾ? ನೇಮಕಾತಿ ಯಾವಾಗ ಆಗುತ್ತೆ? ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆನಾ ಇಲ್ಲ ಅಂತೇಳಿ ಸಾಕಷ್ಟು ಗೊಂದಲದಲ್ಲಿದ್ದು ಯಾರು ಕೂಡ ಓದ್ಲಿಕ್ಕೆ ಮನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅಧಿಸೂಚನೆ ಆಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಬಂದ್ರೆ ಮಾತ್ರ ನಾವು ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಷ್ಟೋ ಜನ ಓದ್ಲಾರ್ದೆ ಕೈಕಟ್ಟಿ ಕುಳಿತು ಸಮಯನ ವ್ಯರ್ಥ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಬರೋ ಹೇಳಿಕೆಗಳನ್ನ ನೀವ್ ಎಲ್ಲಾ ಕಡೆಯಿಂದನೂ ಸಂಗ್ರಹಿಸಿರ್ಬೋದು. ಬಟ್ ಜಸ್ಟ್ ನಾನ್ ಹೇಳೋದೇನಂತಂದ್ರೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನಮ್ಗೆ ಟೈಮ್ ಎಷ್ಟು ಸಿಗುತ್ತೆ, ನಾವು ಯಾವ ರೀತಿ ಓದ್ಲಿಕ್ಕೆ ಪ್ಲಾನ್ ಮಾಡ್ಬೋದು, ರಿವಿಷನ್‌ಗೆ ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಈಗಾಗ್ಲೇ ನಿಮ್ಗೆಲ್ಲ ಮಾಹಿತಿ ಸಿಕ್ಕಿರುತ್ತೆ. ಯಾವೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಬಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸಿ ನಮಗೆ ಓದ್ಲಿಕ್ಕೆ ಎಷ್ಟು ಟೈಮ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ರಾಜ್ಯದ ಶಾಲೆಗಳಿಗೆ 18,500ಕ್ಕೂ ಅಧಿಕ ಶಿಕ್ಷಕರ ನೇಮಕಕ್ಕೆ ಸಿದ್ಧತೆ. ಮಧು ಬಂಗಾರಪ್ಪ ಅವರು ಹೇಳ್ತಾ ಹೋಗ್ತಾರೆ. ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಅಕ್ಟೋಬರ್ 6ರಂದು ರಾಜ್ಯದ ಸರ್ಕಾರಿ ಶಾಲೆಗಳಿಗೆ 13,000 ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳಿಗೆ ಸುಮಾರು 5,500 ಶಿಕ್ಷಕರು ಸೇರಿದಂತೆ 18,500 ಅಧಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳು ಸಿದ್ಧತೆ ನಡೆದಿದೆ. ಅಂದ್ರೆ ಈಗ ಆ ಒಂದು ಪ್ರಕ್ರಿಯೆಗೆ ಸಿದ್ಧತೆ ನಡೆದಿದೆ. ಅಂದ್ರೆ ಡ್ರಾಫ್ಟ್ ರಚನೆ ಮಾಡೋದಾಗಿರ್ಬೋದು ಅಥವಾ ಹುದ್ದೆಗಳ ವಿಂಗಡಣೆ ಆಗಿರ್ಬೋದು. ಈ ಇಲಾಖೆಯಲ್ಲಿ ಸಾಕಷ್ಟು ಕೆಲಸಗಳಿರುತ್ತಲ್ಲ, ನೇಮಕಾತಿ ಹಿಂದಿನ ಕೆಲಸಗಳು. ಸೊ ಅವೆಲ್ಲ ಸಿದ್ಧತೆಗಳು ಮಾಡ್ತಾ ಇದಾರಂತಂದು ಹೇಳಿದ್ದಾರೆ. ಆ ಪ್ರಕ್ರಿಯೆಗಳ ಸಿದ್ಧತೆ ನಡೆದಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಜಸ್ಟ್ ಅದ್ರ ಬಗ್ಗೆ ಕನ್ನಡಪ್ರಭದಲ್ಲಿ ಕೂಡ ಇವತ್ತು ಆರ್ಟಿಕಲ್ ಪ್ರಕಟ ಆಗಿದೆ. ಅದನ್ನ ನೋಡೋದಾದ್ರೆ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ವರ್ಷ 18,500ಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿಗೆ ಎಲ್ಲಾ ಸಿದ್ಧತೆಗಳನ್ನ ನಡೆಸಲಾಗಿದೆ. ಅಂದ್ರೆ ನೇಮಕಾತಿಗೆ ಏನೆಲ್ಲಾ ಪೂರ್ವ ತಯಾರಿ ಬೇಕಲ್ಲ, ಎಲ್ಲಾ ಪೂರ್ವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಮುಂದಿನ ಶೈಕ್ಷಣಿಕ ವರ್ಷಾರಂಭದೊಳಗೆ ಅಂದ್ರೆ 2026-27ನೇ ಶೈಕ್ಷಣಿಕ ವರ್ಷದ ಒಳಗಡೆ ಅಂದ್ರೆ ಜೂನ್ ಒಳಗಡೆ, ನೆಕ್ಸ್ಟ್ ಬರೋ ಜೂನ್ ಒಳಗಡೆನೆ ನೇಮಕಾತಿ ಪೂರ್ಣಗೊಳ್ಳಲಿದೆ. ನಾವು ಗಮನಿಸಬೇಕಾಗಿರೋ ಅಂಶ ಇದು ಮಾತ್ರ. ಯಾಕಂತಂದ್ರೆ ಇಲ್ಲಿ ಯಾವಾಗ ಎಕ್ಸಾಮ್ ನಡೆಯುತ್ತೆ ಏನೋ ಅವ್ ಯಾವುದೇ ನಮ್ಗೆ ಕ್ಲೂ ಸಿಗದೆ ಇರಬಹುದು. ಬಟ್ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋ ಒಂದು ಕ್ಲೂ ಇದೆ ಅಲ್ವಾ. ಈಗ ಹೆಚ್ಚು ಕಡಿಮೆ ನಮ್ಗೆ 10 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತಂತಂದ್ರೆ ಈಗ 2 ತಿಂಗಳ ನಂತರ ನೋಟಿಫಿಕೇಶನ್ ಆದ್ರೂ ಕೂಡ ಅಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ನಮ್ಗೆ ಟೈಮ್ ಸಿಗೋದು ಕಡಿಮೆ. ಅಂದ್ರೆ ಓದ್ಲಿಕ್ಕೆ ಟೈಮ್ ಸಿಗೋದು ಕಡಿಮೆ. ಈಗ ಓಕೆ, ಈ ಒಳ ಮೀಸಲಾತಿ ಜಾರಿ ಆದ ನಂತರ ಅದರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದೆಲ್ಲ ಮುಗಿಯೋದ್ರೊಳಗೆ 1-1.5 ತಿಂಗಳು ಆದ್ರೂ ಕೂಡ ಆ ನಂತರ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಇರುತ್ತೆ. ನೋಟಿಫಿಕೇಶನ್ ಆದ ನಂತರ ಹೆಚ್ಚು ಕಡಿಮೆ 40 ದಿನಕ್ಕೂ ಜಾಸ್ತಿ ನಮ್ಗೆ ಓದ್ಲಿಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಅಂದ್ರೆ ಈ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡ್ಬೇಕು. ಅದಾದ ನಂತರ 1:2, 1:1 ವೆರಿಫಿಕೇಶನ್ ಆಗ್ಬೇಕು. ಮತ್ತೆ ಸಿಂಧುತ್ವ ಅವೆಲ್ಲ ಪ್ರಕ್ರಿಯೆಗಳಿಗೆ ಸಾಕಷ್ಟು ಟೈಮ್ ತಗೊಳುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ಆ ಒಂದು ಆಫ್ಟರ್ ಎಕ್ಸಾಮ್ 4ರಿಂದ 5 ತಿಂಗಳ ಒಂದು ಅವಧಿ ತಗೊಳುತ್ತೆ ಅಂತೇಳಿ ನಾವು ಅನ್ಕೊಂಡಾಗ, ಆದ್ರೆ ಬಿಫೋರ್ ಎಕ್ಸಾಮ್ ನಡೆಯುತ್ತೆ ಅನ್ನೋ ಅರ್ಥಕ್ಕೆ ನಾವು ಬರ್ಬೇಕಾಗತ್ತೆ. ಸೊ ಜೂನ್ ನಿಂದ ನಾವು ಬಿಫೋರ್ 5 ಮಂತ್ಸ್ ಬಂದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಮ್ಗೆ ಏನಾಗುತ್ತೆ, ಎಕ್ಸಾಮ್ ನಡೆಯೋ ಸಾಧ್ಯತೆಗಳು ಇರಬಹುದು ಅಂತೇಳಿ ಜಸ್ಟ್ ಒಂದು ಊಹೆ ಮಾಡ್ಬೋದು. ಜನವರಿ ಫೆಬ್ರವರಿಗೆ ನಾವು ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ನಮ್ಗೆ ಇರೋ ಸಿಲೆಬಸ್ ನ ನಾವು ಫಸ್ಟ್ ಸೂಕ್ಷ್ಮವಾಗಿ ಗಮನಿಸಬೇಕು. ಆ PST ಆಗಿರ್ಬಹುದು, GPST ಆಗಿರ್ಬಹುದು, HSTR ಯಾವುದೇ ನೀವು ಪ್ರಿಪೇರ್ ಮಾಡ್ಬೇಕಾದ್ರೂ ಕೂಡ ಸಿಲೆಬಸ್ ಬಹಳಷ್ಟು ವಿಶಾಲವಾಗೈತೆ. ಸೊ ಆ ಎಲ್ಲಾ ಸಿಲೆಬಸ್ ನ ನಾವು ಆದಷ್ಟು ಬೇಗ ಕವರ್ ಮಾಡ್ಕೋಬೇಕು. ಕವರ್ ಮಾಡ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಸುಮಾರು ಒಂದು 5ರಿಂದ 6 ಸಲ ಆದ್ರೂ ನಾವು ಅದನ್ನ ಪದೇ ಪದೇ ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡಿದಾಗ ಮಾತ್ರ ನಮ್ಗೆ ಎಕ್ಸಾಮ್ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಸೊ ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ ಶೈಕ್ಷಣಿಕ ವರ್ಷ ಆರಂಭದೊಳಗೆ ಅಂದ್ರೆ ಮುಂದಿನ ಶೈಕ್ಷಣಿಕ ವರ್ಷ ಆರಂಭದೊಳಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಓದಿದ್ರೆ ಒಳಿತು. ಸೊ ಯಾರು ಕೂಡ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ದಿನಕ್ಕೆ ಹಾರ್ಡ್ ವರ್ಕ್ ಮಾಡಿ ಅಂತಂದ್ರೆ ಈಗಿಂದ ನಾವು ಫೋರ್ಸ್ ಮಾಡ್ತಾ ಇಲ್ಲ. ಜಸ್ಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ ನಾವೇನು 8ರಿಂದ 10 ತಾಸುಗಳ ಟೈಮ್ ಕೊಡ್ಬೇಕಾಗುತ್ತಲ್ಲ, ಆ ಟೈಮ್ ಅನ್ನ ಈಗ ನೀವು ಸ್ವಲ್ಪ ದಿನಕ್ಕೆ ಡೈಲಿ ಒಂದು 3 ಅವರ್ಸ್ ಅಷ್ಟನ್ನೇ ಮಾಡಿ ಸ್ಟಡಿ. ಬಟ್ ಓದೋದನ್ನ ನಿಲ್ಸ್ಬೇಡಿ ಅನ್ನೋದು ನನ್ನ ಒಂದು ಉದ್ದೇಶ. ಯಾಕಂತಂದ್ರೆ ಈ ಒಂದು ನೇಮಕಾತಿಯಲ್ಲಿ ಏನಾದ್ರೂ ಹುದ್ದೆ ಕೈ ತಪ್ಪಿ ಹೋಯ್ತು ಅಂತಂದ್ರೆ ಅದು ಮುಂದಿನ ಜೀವನ ಬಹಳಷ್ಟು ಕಷ್ಟಕರ ಆಗಿರುತ್ತೆ. ಯಾಕಂತಂದ್ರೆ 2022ರಲ್ಲಿ ನಡೆದ ನೇಮಕಾತಿ ಆದ ನಂತರ ಈಗ ನಡೀತಾ ಇರೋದು 2025 ಅಥವಾ 26ರಲ್ಲಿ. ಅಂದ್ರೆ ಹೆಚ್ಚು ಕಡಿಮೆ 3ರಿಂದ 4 ವರ್ಷ ಒಂದು ನೇಮಕಾತಿಗೆ ಗ್ಯಾಪ್ ತಗೊಳುತ್ತಂತಂದ್ರೆ ಈಗ 26ರಲ್ಲಿ ಆಯ್ತು ಅಂತ ತಿಳ್ಕೊಳ್ರಿ. 26 ಆಯ್ತು ಅಂದ್ರೆ ನೆಕ್ಸ್ಟ್ ನೇಮಕಾತಿ ಆಗೋದು ಯಾವಾಗ?
28 ಆಗುತ್ತೋ 30 ಆಗುತ್ತೋ ಯಾರಿಗ್ ಗೊತ್ತು. ಸೊ ಹಾಗಾಗಿ ನಮಗ್ ಬೇಕಾಗಿರೋದು ಒಂದು ಹುದ್ದೆ. ಓಕೆ ನೇಮ ಅದು ಆ ಏನು ನೋಟಿಫಿಕೇಶನ್ ಹೋಗ್ಲಿ ಮುಂದೆ ಹೋಗುತ್ತೋ ಏನಾಗುತ್ತೋ ಅದು ನಮ್ ಕೈಯಲ್ಲಿಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಬಟ್ ಇವಾಗ ನಮ್ ಕೈಯಲ್ಲಿರೋದೇನಂದ್ರೆ ಓದೋದು. ಫಸ್ಟ್ ನೀವು ನೆಗೆಟಿವ್ ಯೋಚನೆ ಮಾಡೋದಕ್ಕಿಂತ ಮುಂಚೆ ಸಿಲೆಬಸ್ ಬಗ್ಗೆ ಗಮನ ಕೊಡ್ರಿ. ಯಾಕಂದ್ರೆ ಅಷ್ಟು ಸಿಲೆಬಸ್‌ನ ನಾನು 2-3 ತಿಂಗಳಲ್ಲಿ ಮುಗ್ಸಕ್ ಸಾಧ್ಯನಾ ಅನ್ನೋದನ್ನ ನಮಗ್ ನಾವು ಪ್ರಶ್ನೆ ಮಾಡ್ಕೋಬೇಕು. ಒಂದ್ಸಲ ಪ್ರಶ್ನೆ ಮಾಡ್ಕೊಂಡ್ ನೋಡಿ ಅದ್ ಆಗುತ್ತೋ ಇಲ್ಲೋ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಡಿಫಿಕಲ್ಟೀಸ್ ನಡುವೆ ಯಾಕಂದ್ರೆ ಯಾರು ಕೂಡ ಸಂಪೂರ್ಣವಾಗಿ ಓದ್ಲಿಕ್ಕೆ ಕುಳ್ತವ್ರಲ್ಲ. ಎಲ್ರು ಕೂಡ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದಾವೆ. ಬೇರೆ ಬೇರೆ ವರ್ಕ್‌ಗಳ ಜೊತೆ ಪ್ರೈವೇಟ್ ಸ್ಕೂಲ್‌ಗಳಲ್ಲಿ ವರ್ಕ್ ಮಾಡ್ತಾ ಇರೋದು. ಕೆಲವೊಬ್ರು ಹೌಸ್ ವೈಫ್‌ಗಳಿದಾರೆ. ಕೆಲವೊಬ್ರು ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡ್ತಾ ಇದಾರೆ. ಎಷ್ಟೋ ಡಿಫಿಕಲ್ಟೀಸ್ ನಡುವೆ ನಾವು ಓದ್ಬೇಕಾಗುತ್ತೆ. ಸೊ ಅದನ್ನ ನಾ ಹೇಳ್ತಾ ಇದೀನಿ. ಸಂಪೂರ್ಣವಾಗಿ ಓದಕ್ ಕುಂತ್ರೆ ಒಂದು 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸ್ಬೋದು. ಅದಾದ ನಂತರ ಇರೋ ಟೈಮನ್ನ ನಾವು ರಿವಿಷನ್ ಕೊಡ್ಬೋದು. ಬಟ್ ಇಲ್ಲಿ ಯಾರು ಕೂಡ ಸಂಪೂರ್ಣವಾಗಿ ಸ್ಟಡಿಗೆ ಕುಂತವ್ರಲ್ಲ. ಎಲ್ರು ಕೂಡ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಮತ್ತೆ ಬೇರೆ ಬೇರೆ ವರ್ಕ್‌ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಈಗಿಂದ ಓದೋದನ್ನ ಆರಂಭ ಮಾಡಿ ಅಂತೇಳಿ ನನ್ನ ಒಂದು ಉದ್ದೇಶ ಅಷ್ಟೇ. ಈ ವಿಡಿಯೋ ಮಾಡಿರೋ ಉದ್ದೇಶ ನೇಮಕಾತಿ ಸಿದ್ಧತೆ ನಡೆದಿದೆ ಅದೆಲ್ಲ ಹೇಳೋ ವಿಷಯ ಆಗಿರ್ಲಿಲ್ಲ. ಆ ಒಂದು ಆಧಾರದ ಮೇಲೆ ಓದ್ಲಿಕ್ಕೆ ಹಚ್ಬೇಕು ಅನ್ನೋದು ನನ್ನ ಒಂದು ಕೆಲ್ಸ ಆಗಿತ್ತಷ್ಟೇ. ಸೊ ಹಾಗಾಗಿ ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಓದೋದ್ರ ಕಡೆ ಗಮನ ಕೊಡಿ. ಡೈಲಿ 3 ಅವರ್ಸ್ ನೀವು ಓದೋದಕ್ಕೆ ಮೀಸಲಿಟ್ಟಿರಂತಂದ್ರೆ ಮುಂದೆ ಬರುವಂತ ನೇಮಕಾತಿಯಲ್ಲಿ ಅಂದ್ರೆ ಆ ಟೈಮಲ್ಲಿ ಏನಾದ್ರು ಹಾಲಿಡೇಸ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಸಂಪೂರ್ಣವಾಗಿ ಟೈಮ್ ಕೊಟ್ಟು ಓದ್ಬೋದು. ಇದೇ ವರ್ಕ್ ಮಾಡ್ತಾ ಓದೋದಂದ್ರೆ ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಇರೋ ಒಂದು ಸಿಲೆಬಸ್‌ಗೆ ಟೈಮ್ ಹೆಚ್ಚು ಕಡಿಮೆ 6 ತಿಂಗಳಾದ್ರೂ ಬೇಕಾಗುತ್ತೆ. ಅಂದ್ರೆ ನಾವು ಒಂದ್ ರೌಂಡ್ ಮುಗಿಸಿ ಸುಮಾರು 5 ರಿಂದ 6 ಸಲ ರಿವಿಷನ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ 6 ತಿಂಗಳು ಬೇಕಾಗುತ್ತೆ. ಸೊ ಅಷ್ಟು ಟೈಮ್‌ನ ನಾವು ಕೊಡ್ಬೇಕಾಗುತ್ತೆ. ಸೊ ಒಂದು ಸಲ ಯೋಚನೆ ಮಾಡ್ರಿ. ಈ ಒಂದು ಹುದ್ದೆ ಕೈ ತಪ್ಪಿ ಹೋದ್ರೆ ಮುಂದಿನ ಜೀವನ ಹೇಗಿರುತ್ತೆ ಅಂತೇಳಿ ನೀವು ಪ್ರಶ್ನೆ ಮಾಡ್ಕೊಳ್ರಿ. ಬಟ್ ಓದೋದು ತಾನಾಗಿಯೇ ಬರುತ್ತೆ. ಆ ಒಂದು ಮೋಟಿವೇಶನ್ ಇನ್ನರ್ ಮೋಟಿವೇಶನ್ ನಿಮ್ಗೆ ಸಿಗುತ್ತೆ. ಒಂದ್ಸಲ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಅದನ್ನೆಲ್ಲ ನೆನ್ಸ್ಕೊಂಡು ಮುಂದೆ ಹೋದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀವಿ ಅಂತಂದು ನನ್ಗನ್ಸುತ್ತೆ. ಆ ಈಗ ನಿರ್ಧಾರ ಮಾಡ್ಕೊಳ್ಳುವಂತ ಅವಧಿ ನಿಮ್ಗಳಿಗೆ ಬಿಟ್ಟಿರೋದು. ಸೊ ಅದನ್ನ ಯೋಚನೆ ಮಾಡ್ರಿ. ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆಯ ನೂತನ ಆಯುಕ್ತರಾಗಿ ಶ್ರೀ ವಿಕಾಸ್ ಕಿಶೋರ್ ಸುರಳ್ಕರ್ ಸರ್ ಅವರು ಕೂಡ ಬಂದಿದ್ದಾರೆ. ಇವ್ರ ಮೇಲೂ ಕೂಡ ಬಹಳಷ್ಟು ಹೋಪ್ ಇದೆ. ಯಾಕಂತಂದ್ರೆ ಕೆಪಿಎಸ್ಸಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನ ತಗೊಂಡ್ಬಂದ್ರು. ನಮ್ಮ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆ ತರ್ತಾರೆ ಅನ್ನೋ ನಂಬಿಕೆ ನಮ್ಗಳಿಗಿದೆ. ಸೊ ಹಾಗಾಗಿ ಅವ್ರ ಮೇಲೂ ನಾವು ನಂಬಿಕೆ ಇಟ್ಕೊಂಡು ಓದೋದನ್ನ ಆರಂಭ ಮಾಡೋಣ ಅಂತಂದು ಹೇಳ್ತಾ ಇದ್ದೀನಿ. ಇನ್ನು ಎಸ್ಆರ್ ಕ್ಲಾಸಸ್ ವತಿಯಿಂದ ಟೆಸ್ಟ್ ಸೀರೀಸ್ ಅನ್ನ ಆರಂಭ ಮಾಡಿದ್ವಿ. ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಆಗಿದೆ. ಈಗ ಅಕ್ಟೋಬರ್ ತಿಂಗಳ ಟೆಸ್ಟ್ ಸೀರೀಸ್‌ಗೆ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗಿದೆ. ನಿಮ್ಗಳಿಗೆ ಯಾರಿಗಾದ್ರೂ ಟೆಸ್ಟ್‌ಗೆ ಜಾಯಿನ್ ಆಗ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಈ 3 ನಂಬರ್‌ಗಳಲ್ಲಿ ಯಾವ ನಂಬರ್‌ಗಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡಿಬಹುದು. ಮತ್ತೆ ಟೆಸ್ಟ್‌ಗೂ ಕೂಡ ಅಟೆಂಡ್ ಮಾಡ್ಬಹುದು. ಟೆಸ್ಟ್ ಯಾವ ರೀತಿ ನಡೆಯುತ್ತಂತಂದ್ರೆ ಟೆಸ್ಟ್ ನಡೆಯಕ್ಕಿಂತ ಮುಂಚೆ ಸಿಲೆಬಸ್‌ನ ಕೊಡ್ಲಾಗುತ್ತೆ. ಸಿಲೆಬಸ್ ಕೊಟ್ಟಿರೋ ಸಿಲೆಬಸ್ ಅಲ್ಲಿ ಕ್ವೆಶ್ಚನ್ ಪೇಪರ್ಸ್‌ನ ಪ್ರಿಪೇರ್ ಮಾಡಿ ಒಂದ್ ಡೇಟ್ ಕೊಟ್ಟು ಅದರಲ್ಲಿ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬೋದು. ಯಾಕಂತಂದ್ರೆ ನಾವು ಟೆಸ್ಟ್‌ಗಳನ್ನ ಯಾಕೆ ಅಟೆಂಡ್ ಮಾಡ್ಬೇಕಂತಂದ್ರೆ ಎಕ್ಸಾಮ್ ಒಳಗಡೆ ಏನು ಭಯ, ತಪ್ಪುಗಳು ಸಹಜ ಆಗುತ್ತಲ್ಲ, ಅಂತ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಇದು ಅತಿ ಅಗತ್ಯ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.